ಕ್ವಶನ್ ನಂಬರ್ 1. ಅ ಮತ್ತು ಬ ಖರ್ಚಿನ ಪ್ರಮಾಣ 3:2. ಬ ಅನು 14 ರೂಗಳನ್ನು ಖರ್ಚು ಮಾಡಿದರೆ ಅನು ಮಾಡಿದ ಖರ್ಚು ಎಷ್ಟು? ಲೆಕ್ಕವನ್ನು ಅನುಪಾತ ಮತ್ತು ಸಮಾನುಪಾತದಲ್ಲಿ ಅನುಪಾತ ಸಮಾನುಪಾತದ ಲೆಕ್ಕ ಇದೆ. ಅಂದ್ರೆ ಅ ಅನುಪಾತ ಬ ಸಮಾನುಪಾತ ಅ ಅನುಪಾತ ಬ. ಅ ಮತ್ತು ಬ ಇಬ್ಬರು ಖರ್ಚಿನ ಪ್ರಮಾಣ ಎಷ್ಟು? 3:2 ಅದ. ಬ ಒಬ್ಬರು ಎಷ್ಟು ಮಾಡ್ಯಾನ? 14 ರೂಪಾಯಿ ಮಾಡ್ಯಾನ. ಅಂದ್ರೆ ಅವರಿಬ್ಬರು ಅನುಪಾತ ಎಷ್ಟದ? 3:2. ಅಂದ್ರೆ 3 ಅದವನಿಗೆ ಸಂಬಂಧಪಡ್ತು, ಬದವನಿಗೆ 2 ಸಂಬಂಧಪಡ್ತು. ಸಮಾನುಪಾತ. ಇಲ್ಲಿ 14 ರೂಪಾಯಿಯನ್ನು ಯಾರು ಖರ್ಚು ಮಾಡ್ಯಾರ? ಅ ಮಾಡ್ಯಾನ, ಬ ಮಾಡ್ಯಾನ, ಬ ಮಾಡ್ಯಾನ. ಅಂದ್ರೆ ಇವ 14 ಆಯ್ತು ಅಂದ್ರೆ ಇವೊಂದು ಎಷ್ಟು ಆಗ್ತದ ಅಂತ ಕೇಳ್ತಾರೆ. ಎಕ್ಸ್. ಇದರಲ್ಲಿ ಎಕ್ಸ್ ಅದ ಬೆಲೆಯನ್ನು ಕಂಡುಹಿಡಿಯಬೇಕು. ಇದರಲ್ಲಿ ಅಂತ್ಯಪದಗಳ ಗುಣಾಕಾರ ಅಂದ್ರೆ 3 ಮತ್ತು 14. 3 × 14 ಮಧ್ಯಪದಗಳ ಗುಣಾಕಾರಕ್ಕೆ ಸಮವಾಗುತ್ತದೆ. ಹೌದಾ? 3:2 ಅಂದ್ರೆ ಅಂತ್ಯಪದಗಳು ಯಾವುವು? 3 ಮತ್ತು 14 ಅದ. 3 × 14 2 × x. ಮಧ್ಯಪದಗಳ ಗುಣಾಕಾರಕ್ಕೆ ಅಂತ್ಯಪದಗಳ ಗುಣಾಕಾರವು ಸಮವಾಗುತ್ತದೆ. ಸಮಾನುಪಾತದ ನಿಯಮ ಇದು. ಅಂದ್ರೆ x ಅಥವಾ ಇಲ್ಲೇ ಇಟ್ಕೊಂಡಾಗ ನಿಮ್ಮ ಪ್ರಕಾರ 3 × 14 ಅಪಾನ್ 2. 2 ಅಂದರೆ 2 7 7 3 21 x. x ಯಾರಿಗೆ ಸಂಬಂಧಪಡ್ತದ? ಅದನ್ನು ಸಂಬಂಧಪಡ್ತದ. ಅಂದ್ರೆ ಎಷ್ಟು ಮಾಡ್ತಾರೆ ಇಲ್ಲಿ? ಅದೊಂದು ಬೆಲೆ ಎಷ್ಟಾಯ್ತು? 21. ಅಂದ್ರೆ ಇವನು 21 ರೂಪಾಯಿ ಖರ್ಚು ಮಾಡಿದಾಗ 14 ರೂಪಾಯಿ ಖರ್ಚು ಮಾಡ್ತಾನೆ. ಅಂದ್ರೆ ಇವ್ನು ಹೆಚ್ಚಿದ್ದಾಗ ಇವ್ನು ಎಷ್ಟಿರ್ತು ಇದಕ್ಕಿಂತ ಇವಾಗ ಕಡಿಮೆ ಇರ್ತಾನೆ, ಇವ್ನು ಎಷ್ಟಿರ್ತು ಇವಕ್ಕಿಂತ ಇವಾಗ ಡೌನ್ ಇರ್ತಾನೆ. ಅಂದ್ರೆ ಯಾವ ಅನುಪಾತ ಇದು? ನೇರ ಅನುಪಾತ, ವಿಲೋಮ ಅನುಪಾತ. ಮುಂದಿನ ಪ್ರಶ್ನೆ ನೋಡ್ರಿ. ಕ್ವಶನ್ ನಂಬರ್ 2. ರಾಧೆ ಮತ್ತು ಅವಳ ತಾಯಿಯ ವಯಸ್ಸಿನ ಅನುಪಾತ 1:8. ರಾಧೆಗೆ ಈಗ 6 ವರ್ಷ. ರಾಧೆ ಹುಟ್ಟಿದಾಗ ತಾಯಿಯ ವಯಸ್ಸು ಎಷ್ಟು? ರಾಧೆ ಮತ್ತು ತಾಯಿ ಈಗಿನ ಅನುಪಾತವನ್ನು ಹೇಳಿವಿ, ನಾವು ಇವತ್ತಿನ ಅನುಪಾತವನ್ನು ಹೇಳಿವಿ. ಅಂದ್ರೆ ಅಂದ್ರೆ ರಾಧೆಗೆ 1 ವರ್ಷ ಇತ್ತು ಅಂದ್ರೆ ತಾಯಿಗೆ 8 ವರ್ಷ ಇರ್ತದೆ ಅಂತ ತಿಳ್ಕೊರಿ. ಅದು ಆಗೋದಿಲ್ಲ. 1 ವರ್ಷ 8 ವರ್ಷನಾಗಂತ ಆಗೋದು ಹಂಗಿರೋದಿಲ್ಲ. ಅಷ್ಟು ಅನುಪಾತ ಅದ. ಆಕೆ 1 ವರ್ಷ ಇತ್ತಂದ್ರೆ ಆಕೆ 8 ವರ್ಷ ಹಿಂಗಿರೋದಿಲ್ಲ. ಅವ್ರ ಅನುಪಾತ ಅಷ್ಟದ. ಅಂದ್ರೆ ರಾಧೆ ಅನುಪಾತ ತಾಯಿ. ರಾಧೆ ಅನುಪಾತ ತಾಯಿ ಸಮಾನುಪಾತ ರಾಧೆ ತಾಯಿ. ಹೌದಾ? ರಾಧೆ ಮಹಾಪ್ರಾಣ ಆಗಬೇಕು, ತಾಯಿ. ಆಯಿತಾ? ರಾಧೆ ಮತ್ತು ತಾಯಿ ಅನುಪಾತ ಎಷ್ಟು? ರಾಧೆಗೆ 1 ಅದ ಪ್ರಮಾಣ, ತಾಯಿಗೆ 8 ಪ್ರಮಾಣ ಅದ ಸಮಾನುಪಾತ. ಇನ್ನು ಈ ಪ್ರಮಾಣದಂಗೆ ಈ ಪ್ರಮಾಣಕ್ಕೆ ಅನುಗುಣವಾಗಿ ತಾಯಿಯ ವಯಸ್ಸು ಎಷ್ಟು? ಈಗ ರಾಧೆಗೆ 6 ವರ್ಷ ಅದ. 6 ಆಯಿತು ರಾಧೆಗೆ. ತಾಯಿಯ ವಯಸ್ಸು ಎಷ್ಟು ಆ್ಯಟ್ ಪ್ರೆಸೆಂಟ್? ಇವತ್ತಿಂದ ಹೇಳಕತ್ತೀವಿ ನಾವು. ಸರ್ ನಮ್ಗೆ ಏನು ಸಿಗ್ತದೆ ಉತ್ತರ? ಇವತ್ತಿನ ತಾಯಿಯ ವಯಸ್ಸು ಸಿಗ್ತದೆ. ಇದು ಅರ್ಥ ಮಾಡ್ಕೊರಿ. ಅಂದ್ರೆ 1 × x = 8 × 6. ಯಾಕಂದರೆ ಮಧ್ಯಪದಗಳ ಗುಣಾಕಾರ ಅಂತ್ಯಪದಗಳ ಗುಣಾಕಾರ. ಅಂದರೆ x = 8 × 1 8 × 6 ಅಪಾನ್ 1. 8 48 ವರ್ಷ.
ಇಷ್ಟು ಬಂದ್ಕೊಳ್ಳಿ ನೀವು ಟಿಕ್ ಮಾರ್ಕ್ ಮಾಡ್ತೀರಿ. ಇವತ್ತಿನ ವಯಸ್ಸಾಯಿತು. ಏನಂತಾರೆ ಅವರು? ರಾಧೆ ಹುಟ್ಟಿದಾಗ ತಾಯಿಯ ವಯಸ್ಸು ಎಷ್ಟು? ಈಗ ರಾಧೆ 6 ವರ್ಷಕ್ಕಿದ್ದಾಳೆ. ರಾಧೆ 26 ವರ್ಷಕ್ಕಿದ್ದಾಳೆ. ಮತ್ತು 6 ವರ್ಷದ ಮೊದಲು ಎಷ್ಟಿದ್ದಳು? ಇವತ್ತಿಗೆ ರಾಧೆಗೆ 6 ವರ್ಷವಾಯಿತು. 6 ವರ್ಷದ ಹಿಂದೆ ಯಾಕೆ ವಯಸ್ಸು ಎಷ್ಟಿತ್ತು? 0 ಇತ್ತು. ಆವಾಗ ತಾಯಿಯ ವಯಸ್ಸು ಎಷ್ಟು? ಹೌದಲ್ಲ? ಅಂದರೆ ತಾಯಿಯ ವಯಸ್ಸು ಏನು ಮಾಡಬೇಕಿಲ್ಲಿ? ತಾಯಿಯ ವಯಸ್ಸು ಈಕ್ವಲ್ ಟು 48 ಮೈನಸ್ 6 ಈಕ್ವಲ್ ಟು 42 ವರ್ಷ. ಇದು ನಮ್ಮ ಆನ್ಸರ್. ಅರ್ಥ ಆಯ್ತು ಹೇಳಿದ್ದು? ನೀವು ಎಲ್ಲದೂ ಇದಕ್ಕೆ ಟಿಕ್ ಮಾಡ್ತೀರಿ. ಇವತ್ತಿನ ತಾಯಿಯ ವಯಸ್ಸು ಇವತ್ತು ಬಂತು. 6 ವರ್ಷದ ಮೊದಲು ಕೇಳ್ಯಾರವರು ರಾಧೆ ಹುಟ್ಟಿದಾಗ. ರಾಧೆ ಇವತ್ತು ಹುಟ್ಟಿಲ್ಲ. ಇವತ್ತಿಗೆ ರಾಧೆಗೆ ಎಷ್ಟಾಗ್ಯದ? 6 ವರ್ಷ ಆಗ್ಯದ. ರಾಧೆ ಹುಟ್ಟಿದಾಗ ರಾಧೆ ವಯಸ್ಸು ಎಷ್ಟಿತ್ತು? ಯಾರೇ ಹುಟ್ಟಲೇಕ ಹುಟ್ಟೋದು ಕುಲ ಅವ್ರ ವಯಸ್ಸು 0ನೇ ಅಲ್ಲಪ್ಪ. ಆಮೇಲೆ ಇಲ್ಲಿ ಬಂದಿರ್ತೀವಿ ನನಗೆ 50 ವರ್ಷ ಆಗ್ಯದಪ್ಪ ಅಂತಂದ್ರೆ ನಾನು ಹುಟ್ಟೋದು ಕೂಡ ಇದರ ವಯಸ್ಸು ಎಷ್ಟಿತ್ತು? 0 ಇತ್ತು. ನನಗೆ 50 ವರ್ಷದ ನನ್ನ ತಾಯಿಗೆ 70 ವರ್ಷ ಅದಂತ ತಿಳ್ಕೊರಿ. ಈಗ ನನಗೆ 50 ವರ್ಷದ, ನನ್ನ ತಾಯಿಗೆ 70 ವರ್ಷದ. ನಾವು ಹುಟ್ಟಿದಾಗ ನನ್ನ ತಾಯಿ ವಯಸ್ಸು ಎಷ್ಟಿತ್ತು? 70 ನಾನು ತೆಗೆದುಬಿಡ್ರಿ. ನಮ್ಮ ತಾಯಿಗೆ 20 ವರ್ಷ ಇತ್ತು. ಅನ್ನಿಸ್ತದನಿಲ್ಲ? ಈ ಥರನಾಗಿ ಈ ಪ್ರಶ್ನೆಯನ್ನು ತಿಳ್ಕೊಂಡು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಬೇಕು. ಅರ್ಥ ಆಯಿತು? ಏನಾರು ಕೇಳ್ತೀರೇನೋ? ನೋ ಪ್ರಾಬ್ಲಮ್. ಓಕೆ. ಕ್ವಶನ್ ನಂಬರ್ 3. ರಾಮನು ತಾಸಿಗೆ 2 ಕಿಲೋಮೀಟರ್ನಂತೆ ತನ್ನ ತೋಟಕ್ಕೆ 3 ತಾಸಿನಲ್ಲಿ ಹೋಗುವನು. ಆದರೆ ಅವನು ಸೈಕಲ್ ಮೇಲೆ 4 ಕಿಲೋಮೀಟರ್ನಂತೆ ಹೋದರೆ ಅವನು ತನ್ನ ತೋಟಕ್ಕೆ ಎಷ್ಟು ತಾಸು ಹೋಗುವನು? ಇಲ್ಲಿ ತಾಸು ಅಂದರೆ ಗಂಟೆ ಅಂತ ಅರ್ಥ. ದೂರ ಎಷ್ಟದಪ್ಪ? ಅವನು ಒಟ್ಟು ಚಲಿಸಿದ ದೂರವೆಷ್ಟು ಮೊದಲು ಕಂಡು ಹಿಡಿಬೇಕು. ದೂರ ಎಷ್ಟದ ನೋಡ್ರಲ್ಲಿ? ದೂರ ಎಷ್ಟದ? ದೂರ ವೇಗ ಇಂಟು ಕಾಲ. ವೇಗ ತಾಸಿಗೆ 2 ಕಿಲೋಮೀಟರ್ನಂತೆ 3 ತಾಸಿನಲ್ಲಿ ಹೋಗುವನು. 2 ಕಿಲೋಮೀಟರ್ ಅಂತ 2 ಇಂಟು 3 ತಾಸಿನಲ್ಲಿ ಹೋಗ್ತಾನೆ. ಅದು ಎಷ್ಟು ಹೋಗ್ತಾನೆ? 2 3 6. 6 ಏನಿದು? 6 ಕಿಲೋಮೀಟರ್. ಇದು 6 ಕಿಲೋಮೀಟರ್ ಆಯಿತು. ವೇಗ ಎಷ್ಟು ನೋಡ್ರಿ? ವೇಗ ಯಾವ ವೇಗನೇ ಹೊಂಟಾನವ? ಸೈಕಲ್ ಮೇಲೆ ಹೋಗ್ತಾನಲ್ಲ, 4 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗ್ತಾನೆ. ಅಂದ್ರೆ 4 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗ್ತಾನೆ. ಆಮೇಲೆ ಕಾಲ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಲ್ಲ? ಕಾಲ ಅಂದ್ರೆ ಸೂತ್ರ ಹೇಳಿ. ಕಾಲದ ಸೂತ್ರ ದೂರ ಅಪಾನ್ ವೇಗ. ದೂರ ವೇಗ. ದೂರ ಎಷ್ಟದ? 6 ಕಿಲೋಮೀಟರ್. 6. ವೇಗ ಎಷ್ಟದ? 4 ಕಿಲೋಮೀಟರ್. ಎಷ್ಟಾಯಿತು? 2 2 2 3 ಈಕ್ವಲ್ ಟು 3 ಅಪಾನ್ 2 ಗಂಟೆ ಆಯಿತು. 3 ಅಪಾನ್ 2 ಗಂಟೆ ಅಂದರೆ ಏನು ಅರ್ಥ? 1.5 ಗಂಟೆ. 1.5 ಗಂಟೆ. 1.5 ಗಂಟೆ ಅಂದರೆ 1 ಗಂಟೆ 30 ನಿಮಿಷ. 0.5 ಅಂದರೆ ಏನು? ಅರ್ಧ ಗಂಟೆ ಅಂದರೆ 30 ನಿಮಿಷ. ಹೌದೇನಲ್ಲ? ದಟ್ಸ್ ಆಲ್. ಕ್ವಶನ್ ನಂಬರ್ 4. ಒಬ್ಬನು ಹಣ್ಣುಗಳನ್ನು ಎಣಿಸುವಾಗ 200ಕ್ಕೆ 210 ಎಂದು ಎಣಿಸಿದನು. ಎಣಿಕೆಯಲ್ಲಾದ ಶೇಕಡ ದೋಷವೆಷ್ಟು? ಎಣಿಸ್ಯಾನ, ಸ್ವಲ್ಪ ತಪ್ಪು ಎಣಿಸ್ಯಾನ. 200 ಎಣಿಸ್ಬೇಕಾಗಿದ್ದು 210 ಅಂತ ಎಣಿಸ್ಬಿಡ್ತಾನೆ. ಹೌದಲ್ಲ? ಅಂದರೆ ದೋಷ ಎಷ್ಟು ಮೊದಲು ತಗೋಬೇಕು? ದೋಷ ಎಷ್ಟದಪ್ಪ? 210 ಮೈನಸ್ 200 ಈಕ್ವಲ್ ಟು 10 ದೋಷ ಆಯಿತು. ಎಷ್ಟಕ್ಕೆ ದೋಷ ಆಯ್ತದು?
ಹೌದಲ್ಲ, ಪರ್ಸಂಟೇಜ್ ಬೇಕಿಲ್ಲ. ಹಾಂ, ಅಂದ್ರೆ ಶೇಕಡ ದೋಷ ಅಂದ್ರೆ 200ಕ್ಕೆ ಎಷ್ಟಾಗ್ಯದ? 10 ಆಗ್ಯದ. 100ಕ್ಕೆ ಎಷ್ಟು? 2 0 2 0 2 1 ಈಕ್ವಲ್ ಟು 5% ಶೇಕಡ ದೋಷವಾಯಿತು. ಕ್ವಶನ್ ನಂಬರ್ 5. ಅವನು ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ 25ಕ್ಕೆ 5 ಪ್ರಶ್ನೆಗಳನ್ನು ಬಿಡಿಸಲಿಲ್ಲ. ಹಾಗಾದರೆ ಶೇಕಡ ಎಷ್ಟು ಪ್ರಶ್ನೆಗಳು ಬಿಡಿಸಿದಂತಾಯಿತು? ಅಂದ್ರೆ ಅವು ಪೂರ್ತಿ ಎಷ್ಟದಾವಪ್ಪ ಕ್ವಶನ್ ಪೇಪರ್ದಾಗ? ಗಣಿತದ ಪ್ರಶ್ನೆ ಪತ್ರಿಕೆಯಲ್ಲಿ 25ಕ್ಕೆ 5 ಅಂಕಗಳು ಬಿಡಿಸಲಿಲ್ಲ. ಅಂದ್ರೆ ಅವು ಎಷ್ಟು ಬಿಡಿಸ್ಯಾರವ? 20 ಬಿಡಿಸ್ಯಾನ, 5 ಬಿಡಿಸಿಲ್ಲ. ಯಾಕೆ ಬಿಡಿಸಿಲ್ಲ? ಟೈಮ್ ಸಾಲಿಲ್ಲೋ ಅಥವಾ ಅವನಿಗೆ ಪ್ರಶ್ನೆನ ಅರ್ಥನೇ ಆಗಲಿಲ್ಲೋ ಅಥವಾ ಬಂದರೂ ಬಿಡಿಸ್ತಕ್ಕೆ ಬರಲಿಲ್ಲೋ, ಏನಾಯಿತು ಅದು ಎರಡನೇ ವಿಷಯ ಅದು. ಹೌದಲ್ಲ? ಒಟ್ಟು ಪ್ರಶ್ನೆಗಳೆಷ್ಟು? 25. ಬಿಡಿಸಿದ ಪ್ರಶ್ನೆಗಳೆಷ್ಟು? 20. ಅಂದರೆ 20ಕ್ಕೆ ಎಷ್ಟು? 20ಕ್ಕೆ ಎಷ್ಟು? 25. 20ಕ್ಕೆ 25. ಏನು 20ಕ್ಕೆ? 20 ಬಿಡಿಸೋಣ. 20ಕ್ಕೆ 25 ಅಥವಾ 25ಕ್ಕೆ 20 ಹೆಂಗೆ ಬೇಕಾದಂಗೆ ಹಾಕೋರಿ. ಇದು ಬೇಡ ಅಂದ್ರೆ 20ಕ್ಕೆ 25ಕ್ಕೆ 20 ಬಿಡಿಸೋಣ. 100ಕ್ಕೆ ಎಷ್ಟು ಬಿಡಿಸ್ತಾನ? ಶೇಕಡಕ್ಕೆ ಎಷ್ಟು? x ಈಕ್ವಲ್ ಟು 100 ಇಂಟು 20 ಅಪಾನ್ 25 ಒಂದೇ. ಇದು ನಮ್ಮ ಆನ್ಸರ್. ಅರ್ಥ ಆಯಿತು?